ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ಕೊರಿಯನ್ ಸ್ಕಿನ್ಗೆ ಬೇಕಾಗಿರುವಂಥ ಒಂದು ಕ್ರೀಮ್ನ ಮನೆಯಲ್ಲೇ ಯಾವ ಥರ ತಯಾರಿ ಮಾಡ್ಕೊಳ್ಬೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೇ ಸಿಲ್ಕ್ ಸ್ಯಾರಿ ವಾಷಿಂಗ್ ಇರ್ಬೋದು, ಹೋಮ್ ಮೇಕಿಂಗ್ಗೆ ಸಂಬಂಧಪಟ್ಟಂಗೆ ಈವ್ನಿಂಗ್ ನನ್ನ ರೂಟೀನ್ ಯಾವ ಥರ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ಕಂಟೆಂಟ್. ನಮ್ಮ ರೆಗ್ಯುಲರ್ ವ್ಯೂವರ್ಸ್ಗೆ ಈಗಾಗಲೇ ಗೊತ್ತು, ನಾನು ಮನೆಯಲ್ಲೇ ಮಲ್ಟಿಗ್ರೈನ್ ಗೋಧಿ ಹಿಟ್ಟನ್ನ ರೆಡಿ ಮಾಡ್ತೀನಿ ಅಂತ. ಸೊ ಅದಕ್ಕೋಸ್ಕರನೇ ಒಂದು ಪಾತ್ರೆಯಲ್ಲಿ 4 kg ಗೋಧಿನ ಹಾಕ್ಕೊಳ್ತಾ ಇದ್ದೀನಿ. ಇದರ ಡೀಟೇಲ್ ವಿಡಿಯೋನ ಈಗಾಗಲೇ ಶೇರ್ ಮಾಡಿದ್ದೀನಿ, ಜಸ್ಟ್ ಇಲ್ಲಿ ಶಾರ್ಟ್ ಫಾರ್ಮಲ್ಲಿ ಹೇಳ್ತಾ ಇದ್ದೀನಿ. ಒಂದು 100 ಗ್ರಾಮಷ್ಟು ಕಡಲೆ, 100 ಗ್ರಾಮಷ್ಟು ರಾಗಿ, 100 ಗ್ರಾಮಷ್ಟು ಜೋಳದಲ್ಲೂ ಕೂಡ 2 ರೀತಿಯ ಜೋಳನ ತೊಗೊಳ್ತೀನಿ. 100 ಗ್ರಾಮಷ್ಟು ಸೋಯಾಬೀನ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಓಟ್ಸ್ ಕೂಡ ಆ್ಯಡ್ ಮಾಡ್ತೀನಿ. ಫಸ್ಟಿಗೆ ಇವುಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಒಣಗಾಕಬೇಕಾಗತ್ತೆ. ವಾಶ್ ಮಾಡಬೇಕಾದ್ರೂ ರಾಗಿ ಸಣ್ಣದಾಗಿರೋದ್ರಿಂದ ಆದಷ್ಟು ಸಪ್ರೇಟಾಗಿ ವಾಶ್ ಮಾಡಿಕೊಂಡ್ರೆ ಬೆಟರು. ವಿಡಿಯೋಗೆ ನಾನು ನೀಟಾಗಿ ಕಾಣಲಿ ಅನ್ನೋದ್ರಿಂದ ಎಲ್ಲದನ್ನ ಒಂದರಲ್ಲೇ ಹಾಕಿ ತೋರಿಸಿದ್ದೀನಿ. ನೀವು ಸಪ್ರೇಟಾಗಿ ವಾಶ್ ಮಾಡಿ ಒಂದು ಬಟ್ಲಲ್ಲಿ ಹಾಕ್ಕೊಳ್ಬೋದು. ಈ ಥರ ಕಾಳುಗಳೆಲ್ಲ ತೊಳೆದಿರುವಂಥ ನೀರನ್ನ ಯಾವುದೇ ಕಾರಣಕ್ಕೂ ಚೆಲ್ಲಬೇಡಿ. ಒಂದು ಬಕೆಟಲ್ಲಿ ಹಾಕಿ ಇಟ್ಕೊಂಡ್ರೆ ಗಿಡಗಳಿಗೆ ಹಾಕೋದ್ರಿಂದ ಫರ್ಟಿಲೈಸರ್ ಥರ ವರ್ಕ್ ಆಗುತ್ತೆ. ಇನ್ನು ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಮಲ್ಟಿಗ್ರೇನ್ ಗೋಧಿ ಹಿಟ್ಟು ತುಂಬಾ ಹೆಲ್ತಿ. ಹೊರಗಡೆ ತೊಗೊಂಬರೋವಂಥ ಹಿಟ್ಟು ಸ್ವಲ್ಪ ಗ್ಲೂಟಿನ್ ಜಾಸ್ತಿ ಇರುತ್ತೆ, ಬಟ್ ಈ ಹಿಟ್ಟು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿಟ್ಟು ಚಪಾತಿನ ಮಾಡಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಈವ್ನಿಂಗ್ ರೂಟೀನ್ ಅಂತ ಹೇಳಿ ಮಾರ್ನಿಂಗ್ ವರ್ಕ್ಸ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ. ಬಿಸಿಲು ಜಾಸ್ತಿ ಇರೋ ಕಾರಣ ಬೆಳಗಿನ ಜಾವ ಈ ಥರ ಒಣಗಾಕ್ಬಿಟ್ರೆ ಮಧ್ಯಾಹ್ನ ಅಷ್ಟರಲ್ಲಿ ಡ್ರೈ ಆಗುತ್ತೆ ಅನ್ನೋದ್ರಿಂದ ನೀಟಾಗಿ ಒಣಗಾಕಿದ್ದೀನಿ. ಅರೌಂಡ್ 11 o'clock ಏನೋ ಆಗಿದೆ. ತುಂಬ ಜಾಸ್ತಿ ಗಾಳಿ ಇದೆ, ಪಕ್ಷಿಗಳೆಲ್ಲ ಬರುತ್ತೆ ಅನ್ನೋದಾದ್ರೆ ಇದ್ರ ಮೇಲೆ ಒಂದು ದುಪ್ಪಟ್ಟನ ಕವರ್ ಮಾಡಿದ್ರೆ ಡಸ್ಟ್ ಫ್ರೀ ಆಗಿರುತ್ತೆ. ರೀಸೆಂಟಾಗಿ ಸಿಲ್ಕ್ ಸ್ಯಾರಿ ವೇರ್ ಮಾಡ್ತಾ ಗೆಟ್ ರೆಡಿ ವಿತ್ ಮೀ ಅಂತ ಒಂದು ರೀಲ್ನ ಇನ್ಸ್ಟಾ ಮತ್ತು ಯೂಟ್ಯೂಬಲ್ಲಿ ಕೂಡ ಪೋಸ್ಟ್ ಮಾಡಿದ್ದೆ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆಗ ನಾನು ಹಾಕಿರುವಂಥ ಈ ಒಂದು ರೇಷ್ಮೆ ಸ್ಯಾರಿನ ಇವತ್ತಿನ ದಿನ ವಾಶ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ವಾಶ್ ಮಾಡ್ಕೊಳ್ಬೋದು. ನಾನು ಯಾವ ಥರ ಮೈಲ್ಡು ಶಾಂಪೂಸಲ್ಲಿ ವಾಶ್ ಮಾಡ್ತೀನಿ ಅಂತ ಈಗಾಗಲೇ ಡೀಟೇಲ್ ವಿಡಿಯೋಸ್ನ ಶೇರ್ ಮಾಡಿದ್ದೀನಿ. ಹೊಸ ಮೆಂಬರ್ಸ್ ಜಾಸ್ತಿ ಆ್ಯಡ್ ಆಗಿರೋದ್ರಿಂದ ಮತ್ತೆ ಅಲ್ಲಲ್ಲಿ ಕೆಲವೊಂದು ಶಾರ್ಟ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಹಾಕಿರುವಂಥ ಲಿಕ್ವಿಡ್ ಬಂದು ಸೋಪ್ ನಟ್ ಲಿಕ್ವಿಡು. ಲಾಸ್ಟ್ ಅಂದರೆ ಒಂದು ಲಾಂಗ್ ಬ್ಯಾಕ್ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಯಾವ ಥರ ತಯಾರಿ ಮಾಡ್ಕೊಳ್ಳೋದು ಅಂತ. ಅದೇ ಲಿಕ್ವಿಡ್ನ 1/4 ಭಾಗದಷ್ಟು ಬಕೆಟಲ್ಲಿ ನೀರನ್ನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ಸಿಲ್ಕ್ ಬ್ಲೌಸ್ ಇರ್ಬೋದು ಮತ್ತು ಸಿಲ್ಕ್ ಸ್ಯಾರಿನ ಸ್ವಲ್ಪ ಹೊತ್ತು ನೆನೆಸಿಟ್ಕೊಳ್ತೀನಿ. ಕಲರ್ ಜಾಸ್ತಿ ಬಿಟ್ಕೊಳ್ತಿದೆ ಅನ್ನೋದಾದರೆ ಒಂದು 3 ರಿಂದ 5 ನಿಮಿಷದೊಳಗಡೆ ತೆಗೆದುಬಿಡಬೇಕಾಗತ್ತೆ. ಇಲ್ಲ ಕಲರ್ ಏನು ಬಿಟ್ಕೊಳ್ತಿಲ್ಲ ಅನ್ನೋದಾದರೆ ಒಂದು 5 ನಿಮಿಷದವರೆಗೂ ಕೂಡ ನೆನೆಸಿಟ್ಕೊಳ್ಬೋದು. ಸಿಲ್ಕಲ್ಲೂ ಕೂಡ ತುಂಬ ಡಿಫ್ರೆಂಟಾಗಿರುವಂಥದ್ದೆಲ್ಲ ಬರುತ್ತೆ. ಕಾಂಚಿವರಂ ಇರ್ಬೋದು, ಸಾಫ್ಟ್ ಸಿಲ್ಕ್. ನಾನಿಲ್ಲಿ ವಾಶ್ ಮಾಡ್ತಾ ಇರುವಂಥದ್ದು ಸಾಫ್ಟ್ ಸಿಲ್ಕ್. ಈ ಒಂದು ತುಂಬ ಜರಿ ಜಾಸ್ತಿ ಇರುವಂಥ ಸಿಲ್ಕ್ ಸ್ಯಾರೀಸ್ ಆದರೆ ಆದಷ್ಟು ಕೇರ್ಫುಲ್ಲಾಗಿ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಜರಿ ಅನ್ನೋದು ತುಂಬ ಜಾಸ್ತಿ ಲೂಸ್ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಹೆವಿ ಜರಿ ಅಥವಾ ರಿಸೆಪ್ಷನ್ ಸ್ಯಾರೀಸ್ ಆದರೂ ಕೂಡ ಈಸಿಯಾಗಿ ವಾಶ್ ಮಾಡ್ಕೊಳ್ಬೋದು. ಯಾವ ಥರ ಅನ್ನೋದನ್ನ ಕೂಡ ನಾನು ಈಗಾಗಲೇ ಡೀಟೇಲ್ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಬೇಕಂದರೆ ಮೇಲೆ ಐಕಾನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನು ಇದರಲ್ಲಿ 2 ಕಲರ್ ಇರೋದ್ರಿಂದ ಅಂದರೆ ಪಲ್ಲು ಬೇರೆ, ಸ್ಯಾರಿ ಬಾಡಿ ಪಾರ್ಟ್ ಬೇರೆ ಕಲರ್ ಆಗಿರೋದ್ರಿಂದ ಸಪ್ರೇಟಾಗಿ ನೆನೆಸಿಟ್ಕೊಳ್ಬೇಕಾಗತ್ತೆ. ನಾನು ನೆನೆಸ್ಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಬ್ಲೌಸ್ನ ವಾಶ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಬ್ಲೌಸ್ ಇರ್ಬೋದು, ಸ್ಯಾರಿ ಇರ್ಬೋದು, ವಾಶ್ ಮಾಡುವಾಗ ಸೋಪು ಅಥವಾ ಬ್ರಷ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಒಂದು ವೇಳೆ ನಿಮ್ಗೆ ಏನಾದರೂ ಯೂಸ್ ಮಾಡಬೇಕು ಅನಿಸಿದ್ರು ಕೂಡ ನಾವು ಏನು ಶಾಂಪೂ ವಾಟರ್ ರೆಡಿ ಮಾಡ್ಕೊಂಡಿರ್ತೀವಿ ಲಿಕ್ವಿಡು, ಅದನ್ನೇ ಸ್ವಲ್ಪ ಭಾಗದಷ್ಟು ಇಲ್ಲಿ ನೀರು ಜೊತೆ ಮಿಕ್ಸ್ ಮಾಡಿ ತೊಗೊಳ್ಬೋದು. ಸೋಪ್ ನಟ್ ಲಿಕ್ವಿಡ್ ಬದಲಾಗಿ ನೀವು ಮೈಲ್ಡಾಗಿರುವಂಥ ಶಾಂಪು ಬೇಕಾದರೂ ಯೂಸ್ ಮಾಡ್ಬೋದು. ಈಗ ನಾನು ಸ್ಯಾರಿನ ರಿನ್ಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಜಾಲಿಸೋದಕ್ಕೋಸ್ಕರ ಬಕೆಟಲ್ಲಿ ನೀರನ್ನ ತೊಗೊಂಡು ಅದರಲ್ಲೇ ಸ್ಟಿಫ್ನರ್ನ ಹಾಕ್ತಾ ಇದ್ದೀನಿ. ಸ್ಟಿಫ್ನರ್ ಬದಲಾಗಿ ನೀವು ಅಕ್ಕಿ ಅಂದರೆ ಅನ್ನ ಮಾಡಿರೋವಂಥ ಗಂಜಿ ಇರುತ್ತೆ ಅಲ್ವಾ, ಅದು ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು. ಬಟ್ ಆದಷ್ಟು ಈ ಥರ ಸ್ಟಿಫ್ನರ್ನ ಯೂಸ್ ಮಾಡಿದ್ರೆ
ಸ್ಯಾರಿ ವಾಶ್ ಮಾಡಿದ್ಮೇಲೂ ಕೂಡ ಒಂದು ರೀತಿ ಲೂಸಾಗಿ ಬಿಟ್ಕೊಳ್ತೀರಾ, ಸ್ಟಿಫಾಗಿ ಇರುತ್ತೆ. ಸ್ಯಾರಿನ ಆದಷ್ಟು ನೀವು ನೀರೆಲ್ಲ ಇಂಗೋಗೋ ಥರ ಈ ಥರ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೀಟಾಗಿ ಒಣಗಾಕಿ. ಯಾವುದೇ ಕಾರಣಕ್ಕೂ ವರ್ಟಿಕಲ್ಲಾಗಿ ಸ್ಯಾರಿನ ಒಣಗಾಕಕ್ಕೆ ಹೋಗ್ಬಿಡಿ. ಸ್ಪೆಷಲಿ ಸಿಲ್ಕ್ ಸ್ಯಾರೀಸ್ನ ಆದಷ್ಟು ಈ ಥರ ಹಾರಿಜಾಂಟಲ್ ಆಗಿ ಒಣಗಾಕಬೇಕಾಗುತ್ತೆ. ಬೇಸಿಗೆಯಲ್ಲಿ ಸಿಲ್ಕ್ ಸ್ಯಾರಿನ ವೇರ್ ಮಾಡಬೇಕು ಅಂದರೆ ತುಂಬ ಜನ ಯೋಚನೆ ಮಾಡ್ತಿರ್ತೀವಿ. ಅದರಲ್ಲೂ ಈ ಸೆಕೆಗಂತೂ ಬ್ಲೌಸಸ್ ಎಲ್ಲ ಹಾಳಾಗ್ತಾ ಇರುತ್ತೆ. ಬಟ್ ನೀವು ಈ ಥರ ಇಮ್ಮಿಡಿಯೇಟಾಗಿ ವಾಶ್ ಮಾಡೋದಾದರೆ ತುಂಬ ನೀಟಾಗಿ ಮೇಂಟೈನ್ ಆಗುತ್ತೆ. ಸ್ಯಾರಿ ಒಣಗಾಕಿದ್ಮೇಲೆ ಒಂದ್ಸರಿ ಚೆಕ್ ಮಾಡಿ. ಜರಿ ಜಾಸ್ತಿ ಇರೋ ಕಡೆ ಒಂದೊಂದು ಸತಿ ಕೆಲವೊಂದು ಕಡೆ ಸ್ಟಕ್ ಆಗಿರುತ್ತೆ. ಅದನ್ನು ನೀಟಾಗಿ ಟೈಟಾಗಿ ಎಳೆದ್ಬಿಟ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ನೋಡ್ತಾ ಇರ್ಬೋದು ಸ್ಯಾರಿ ಎಷ್ಟೊಂದು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಸೊ ಸ್ವೆಟ್ ಮಾರ್ಕ್ಸ್ ಇರ್ಬೋದು ಅಥವಾ ನಿಮ್ಗೆ ಏನಾದ್ರು ಕೊಳೆ ಆಗಿದ್ರು ಕೂಡ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ತುಂಬ ಜಾಸ್ತಿ ಕಲೆಗಳಾಗಿದೆ ಅಂದರೆ ಫಸ್ಟಿಗೆ ಆ ಕಲೆಗಳನ್ನ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಈ ಥರ ವಾಶ್ ಮಾಡ್ಕೊಳ್ಳಿ. ಸ್ಟೋರ್ ರೂಮಲ್ಲಿ ಮೈಕ್ರೋವೇವ್ ಸ್ಟ್ಯಾಂಡನ್ನು ಇಟ್ಟಿದ್ದೆ. ಅದನ್ನು ಈಗ ಕಿಚನಲ್ಲಿ ಇಡೋಣ ಅನ್ನೋದ್ರಿಂದ ತಗೊಂಡು ಹೋಗ್ತಾ ಇದ್ದೀನಿ. ಯೂಶ್ವಲಿ ನೀವು ಅಬ್ಸರ್ವ್ ಮಾಡಿದರೆ ನನ್ನ ಕಿಚನ್ ಇರ್ಬೋದು ಯಾವುದೇ ಒಂದು ಕಾರ್ನರ್ನ ಒಂದೇ ಥರ ಆರ್ಗನೈಸ್ ಮಾಡಲ್ಲ, ಆಗಾಗ ಚೇಂಜ್ ಮಾಡ್ತಾ ಇರ್ತೀನಿ. ಯಾಕೆ ಅನ್ನೋದಾದರೆ ಮನೆ ಕೆಲಸಗಳಂದರೆ ತುಂಬ ಜನಕ್ಕೆ ಬೋರ್ ಆಗುತ್ತೆ. ಯಾಕೆ ಗೊತ್ತಾ, ಒಂದೇ ರೂಟೀನ್ ಅಂತ. ಅದೇ ಥರ ಯಾವುದೇ ಒಂದು ಆರ್ಗನೈಸೇಷನ್ ಆದರೂ ಒಂದೇ ರೀತಿ ಫಿಕ್ಸ್ಡ್ ಇದ್ದರೆ ಆ ಒಂದು ಏರಿಯಾದಲ್ಲಿ ಕೆಲಸ ಮಾಡೋಕ್ಕೂ ಕೂಡ ಮೋಟಿವೇಟ್ ಬರಲ್ಲ, ಬೋರಿಂಗ್ ಕೂಡ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಆಗಾಗ ಚೇಂಜಸ್ ಮಾಡ್ತಿರ್ತೀನಿ. ತುಂಬ ಕಾಸ್ಟ್ಲಿ ಐಟಮ್ಸೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಇದೆಲ್ಲ ಜಸ್ಟ್ ಮೈನ್ಯೂಟ್ ಚೇಂಜಸ್ ಅಷ್ಟೇ. ಕೆಲವೊಂದು ಸತಿ ಈ ಸ್ಟ್ಯಾಂಡನ್ನ ಮೈಕ್ರೋವೇವ್ಗೋಸ್ಕರ ಯೂಸ್ ಮಾಡ್ತೀನಿ, ಕೆಲವೊಂದು ಸತಿ ಯೂಸ್ ಮಾಡಲ್ಲ. ಆ ಎರಡು ಡಿಫ್ರೆನ್ಸು ಕೂಡ ನನಗೆ ಒಂದು ರೀತಿ ಹೊಸತನ ಅನಿಸುತ್ತೆ. ಈಗ ನಾನು ಸ್ವಲ್ಪ ದಿನಗಳಿಂದ ಮೈಕ್ರೋವೇವ್ ಸ್ಟ್ಯಾಂಡನ್ನು ಉಪಯೋಗಿಸ್ತಾ ಇರಲಿಲ್ಲ. ರೀಸೆಂಟಾಗಿ ಕಿಚನ್ ಮೇಕವ್ರಿಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ. ಅದರಲ್ಲೂ ಶಾರ್ಟ್ ವಿಡಿಯೋಗೆ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ. ಸೊ ಮೈಕ್ರೋವೇವ್ ಮೇಲೆ ಸುಮಾರಷ್ಟು ಐಟಮ್ಸ್ನ ಇಟ್ಟಿದ್ದೀರಾ, ಪ್ರತಿ ಸಲನೂ ಅದನ್ನೆಲ್ಲ ತೆಗಿಬೇಕಾಗುತ್ತೆ, ಆ ಥರ ಇಡಬೇಡಿ ಅಂತ. ಸೊ ಫೈನಲಿ ಇಯರ್ ವಿ ಗೋ, ಮೈಕ್ರೋವೇವ್ ಸ್ಟ್ಯಾಂಡನ್ನು ಉಪಯೋಗಿಸ್ತಾ ಇದ್ದೀನಿ. ಇದನ್ನು ನಾನು ಆಗಲೇ ಇಂಟ್ರೋದಲ್ಲಿ ಹೇಳ್ದಂಗೆ ಒಂದು ಕೊರಿಯನ್ ಸ್ಕಿನ್ಗೆ ಬೇಕಾಗಿರೋವಂಥ ಒಂದು ಕ್ರೀಮ್ನ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ರೈಸ್ನ ಸೋಕ್ ಮಾಡಿ ಇಟ್ಟಿದ್ದೀನಿ. ಇನ್ನು ಗೋಧಿ ಹಿಟ್ಟು ಖಾಲಿ ಆಗಿತ್ತಲ್ವ, ಆ ಡಬ್ಬನ ಕೂಡ ವಾಶ್ ಮಾಡೋಣ ಅನ್ನೋದ್ರಿಂದ ತೆಗಿತಾ ಇದ್ದೀನಿ. ಸಮ್ಮರಲ್ಲಿ ಕಂಟಿನ್ಯೂಸ್ ಆಗಿ ಕೆಲಸಗಳನ್ನ ಮಾಡೋಕ್ಕೆ ಇಷ್ಟ ಆಗಲ್ಲ. ಮಧ್ಯ ಮಧ್ಯದಲ್ಲಿ ಸ್ಮಾಲ್ ಬ್ರೇಕ್ಸ್ನ ತೊಗೊಂಡು ಈ ಥರ ಕಂಟಿನ್ಯೂ ಮಾಡ್ಬೋದು. ನಾನು ಸಿಲ್ಕ್ ಸ್ಯಾರಿ ಎಲ್ಲ ವಾಶ್ ಮಾಡಿ ಕೆಲವೊಂದು ಹ್ಯಾಂಡ್ ವಾಶ್ ಮಾಡೋಂಥ ಕ್ಲಾತ್ಸ್ ಎಲ್ಲ ಇತ್ತು, ಅದನ್ನು ವಾಶ್ ಮಾಡಿ ಒನ್ಸ್ ಫ್ರೆಶ್ ಆಗಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಈ ಕೆಲಸಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರೋ ಟೈಮ್ ಅರೌಂಡ್ ಬಂದು 3 o'clock ಏನೋ ಆಗಿರಬೇಕು. ಫಸ್ಟಿಗೆ ನಾನು ಒಂದು ಕಾರ್ನರಿಂದ 1 by 1 ಎಲ್ಲದನ್ನು ತೆಗಿತಾ ಇದ್ದೀನಿ. ಮೈಕ್ರೋವೇವಲ್ಲಿ ಇಟ್ಟಿರುವಂಥ ಸುಮಾರಷ್ಟು ಐಟಮ್ಸ್ನ ಸೈಡಿಗೆ ತೆಗೆದಿಟ್ಟೆ. ಈಗ ಈ ಪ್ಲೇಸ್ನ ಕೂಡ ಒಂದ್ಸತಿ ವೈಪ್ ಮಾಡಿಕೊಂಡು ಆಮೇಲೆ ಸ್ಟ್ಯಾಂಡನ್ನ ಫಿಕ್ಸ್ ಮಾಡ್ಕೊಳ್ತೀನಿ. ಈ ಸ್ಟ್ಯಾಂಡ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಇದನ್ನು ನಾನು 4 years ಬ್ಯಾಕ್ ಏನೋ ತೊಗೊಂಡಿರೋ ಅಂಥದ್ದು. ಸೊ ಇದು ಐರನ್ ಸ್ಟ್ಯಾಂಡ್ ಆಗಿರುತ್ತೆ. ಇದರಲ್ಲೇ ನಿಮಗೆ ಸ್ಟ್ಯಾಂಡ್ಸು ಸುಮಾರಷ್ಟು ರೀತಿ ಬರುತ್ತೆ. ಕೆಲವೊಂದಕ್ಕೆ ಹುಕ್ಸ್ ಇರುತ್ತೆ, ಕೆಲವೊಂದು ಕೆಳಗಡೆ ವೀಲ್ಸ್ ಇರುತ್ತೆ. ಕೆಳಗಡೆ ಏನಾದರೂ ನೀವು ಈ ಸ್ಟ್ಯಾಂಡನ್ನ ಇಡ್ತೀರಾ ಫ್ಲೋರ್ ಮೇಲೆ ಅನ್ನೋದಾದರೆ ಸೊ ಆದಷ್ಟು ವೀಲ್ಸ್ ಇರುವಂಥದ್ದು ತೊಗೊಂಡ್ರೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಮಾಡೋದಕ್ಕೆ. ನಾನು ಮೈಕ್ರೋವೇವ್ನ ಇದರಲ್ಲಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮೈಕ್ರೋವೇವ್ ಯಾವುದು, ಅದನ್ನು ಯಾವ ಥರ ಯೂಸ್ ಮಾಡ್ತೀರಾ ಅಂತ ಕೂಡ ಸುಮಾರು ಜನ ಕೇಳ್ತಾ ಇದ್ದೀರಾ. ಮೈಕ್ರೋವೇವ್ಗೆ ಸಂಬಂಧಪಟ್ಟಂಗೆ ಈಗಾಗಲೇ ಒಂದು ಜೆನ್ಯೂನ್ ರಿವ್ಯೂನ ಪೋಸ್ಟ್ ಮಾಡಿದ್ದೀನಿ, ಅಂದರೆ ಒಂದು ಲಾಂಗ್ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಮೈಕ್ರೋವೇವ್ ಮೇಲೆ ಹಾಕಿದ್ದಂಥ ರನ್ನರ್ನ ಟೇಬಲ್ ಮೇಲೆ ನೀಟಾಗಿ ಹಾಸ್ಕೊಂಡಿದ್ದೀನಿ. ಈಗ ಒಂದು ಕಡೆಯಿಂದ ಎಲ್ಲದನ್ನ ಕ್ಲೀನ್ ಮಾಡ್ಕೊಳ್ತಾನೆ ಅದ್ರ ಮೇಲೆ ಜೋಡಿಸ್ತಾ ಹೋಗ್ತೀನಿ. ಫಸ್ಟಿಗೆ ನಾನು ಇದ್ರ ಮೇಲೆ ಮಿಕ್ಸಿ ಇಡೋಣ ಅಂತ ನೋಡಿದೆ. ಒಂದು ಸತಿ ಮಿಕ್ಸಿ ಕೂಡ ಕ್ಲೀನ್ ಮಾಡಿಬಿಟ್ಟು ಈ ಪ್ಲೇಸಲ್ಲಿ ಫಿಕ್ಸ್ ಮಾಡಿಕೊಂಡೆ. ಬಟ್ ನಂಗೆ ಅದು ಯಾಕೋ ಕರೆಕ್ಟಾಗಿ ಸೂಟ್ ಆಗಲಿಲ್ಲ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಮತ್ತೆ ಚೇಂಜಸ್ ಮಾಡಿದೆ. ಅದನ್ನು ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಹೋಮ್ ಮೇಕಿಂಗಲ್ಲಿ ಆರ್ಗನೈಸೇಷನ್ ವಿಚಾರಕ್ಕೆ ಬರೋದಾದರೆ ಆದಷ್ಟು ಪ್ರತಿಯೊಬ್ಬರಿಗೂ ಕೂಡ ಕನ್ಫ್ಯೂಷನ್ಸ್ ಅನ್ನೋದು ಇದ್ದೇ ಇರುತ್ತೆ. ಒನ್ಸು ಪ್ರತಿ ವಸ್ತುನ ಅದರ ಮೇಲೆ ಇಟ್ಟು ನೋಡಿದಾಗ ಮಾತ್ರನೇ ಆ ವಸ್ತು ಅದಕ್ಕೆ ಸೂಟ್ ಆಗುತ್ತಾ ಇಲ್ವ ಅನ್ನೋದು ಗೊತ್ತಾಗುವಂಥದ್ದು. ಈಗ ನಾನು ಈ ಥರ ಚೇಂಜಸ್ನ ಮಾಡ್ಕೊಂಡಿದ್ದೀನಲ್ವ. ಇನ್ನು ಈ ಜಾರಲ್ಲಿ ಕೆಲವೊಂದು ಫ್ರೈ ಮಾಡಿರುವಂಥ ನಟ್ಸ್ನ ಹಾಕೋಣ ಅನ್ನೋದ್ರಿಂದ ಈ ಥರ ಅದೇ ಸ್ಟ್ಯಾಂಡ್ ಮೇಲೆ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲಿ ಮಿನಿ ಟೀ ಕಪ್ ಹೋಲ್ಡರ್ನ ಇಟ್ಕೊಂಡಿದ್ದೀನಿ. ಈಗಾಗಲೇ ಅದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ, ಸುಮಾರಷ್ಟು ವಿಡಿಯೋಸಲ್ಲಿ ನೋಡೇ ಇರ್ತೀರಾ. ಲಿಂಕ್ ಬೇಕಂದ್ರೂ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇನ್ನು ಒಂದು ಕಾರ್ನರ್ ಕ್ಲೀನ್ ಮಾಡಿದ್ದಾಯಿತು. ಅದ್ರ ಪಕ್ಕದಲ್ಲಿ ನಾನು ಈ ಒಂದು ಹಾಟ್ ಪಾಟ್ ಸ್ಟ್ಯಾಂಡ್ನ ಹಾಕ್ಬಿಟ್ಟು ಅಡುಗೆ ಮಾಡ್ಕೊಂಡಿರುವಂಥ ಪಾತ್ರೆಗಳೆಲ್ಲ ಇರುತ್ತೆ ಅಲ್ವಾ, ಲೆಫ್ಟ್ ಓವರ್ಸು, ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ.
ಈವ್ನಿಂಗ್ಗೆ ಅಥವಾ ನೆಕ್ಸ್ಟ್ ಡೇಗೆ ಯೂಸ್ ಮಾಡುವಂಥ ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ಅಲ್ಲಿ ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಾರ್ನರಲ್ಲಿ ಸ್ಟವ್ ಪಕ್ಕದಲ್ಲಿ ಇಲ್ಲಿ ಕೂಡ ನಾನೊಂದು ಸ್ಟೂಲ್ನ ಇಟ್ಟಿದ್ದೆ. ಇದರ ಲಿಂಕ್ ಅಂತೂ ಸುಮಾರು ಜನ ಕೇಳ್ತಾ ಇದ್ದೀರಾ. ಸಾರಿ, ಡೈರೆಕ್ಟಾಗಿ ಇದರ ಲಿಂಕ್ನ ಕೊಡೋಕ್ಕೆ ನಂಗೆ ಆಗ್ತಿಲ್ಲ. ನೆಕ್ಸ್ಟ್ ದೇಶದಲ್ಲಿ ಇದನ್ನು ನಾನು ತೊಗೊಂಡಿರುವಂಥದ್ದು. ಇನ್ನೊಂದ್ಸತಿ ಚೆಕ್ ಮಾಡ್ತೀನಿ, ಇದೇನಾದರೂ ಅವೈಲಬಲ್ ಇದ್ದರೆ ಪೋಸ್ಟ್ ಮಾಡ್ತೀನಿ, ಅಂದರೆ ಲಿಂಕ್ ಕೊಡ್ತೀನಿ, ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಇನ್ನು ನಾನು ಅಡುಗೆಗೆ ಯೂಶ್ವಲಿ ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ನ ಯೂಸ್ ಮಾಡ್ತೀನಿ. ಅದನ್ನು ಇಲ್ಲಿ ರಿಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಗ್ಲಾಸ್ ಕಂಟೈನರಲ್ಲಿ ಹಾಕಿದಾಗ ಲುಕ್ ವೈಸ್ ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಅದರಲ್ಲೂ ಕೌಂಟರ್ ಮೇಲೆ ಇಡ್ತೀರಾ ಅನ್ನೋದಾದರೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದನ್ನು ಕೂಡ ನಾನು ತೊಗೊಂಡು ಅರೌಂಡ್ 8 ಇಯರ್ಸ್ ಏನೋ ಆಯಿತು. ಇದ್ರ ಲಿಂಕ್ನ ಕೂಡ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಒನ್ಸ್ ರಿಫಿಲ್ ಮಾಡಿದ್ಮೇಲೆ ಟಿಶ್ಯೂಯಿಂದ ನೀಟಾಗಿ ವೈಪ್ ಮಾಡಿ 1 by 1 ಎಲ್ಲದನ್ನ ಜೋಡಿಸ್ತಾ ಇದ್ದೀನಿ. ಒಂದು ಕಡೆ ಕೌಂಟರ್ನ ನೀಟಾಗಿ ಜೋಡಿಸಿದ್ದಾಯಿತು. ಇನ್ನೊಂದು ಕಡೆ ಕೌಂಟರ್ನ ಜೋಡಿಸ್ಬೇಕು. ಅಲ್ಲಿದ್ದಂತಹ ನೀರಿನ ಮಡಕೆನ ಈ ಕಡೆಗೆ ಶಿಫ್ಟ್ ಮಾಡಿದ್ದೀನಿ. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಇನ್ನು ಈ ಕಡೆ ಕಾರ್ನರಲ್ಲಿ ವಾಟರ್ ಪಾಟ್ ಮಾತ್ರನೇ ಇಡ್ತಾ ಇದ್ದೆ. ಮಿಕ್ಸಿ ಕೂಡ ಇಡೋಣ ಅನ್ನೋದ್ರಿಂದ ಈ ಪುಟ್ಟದಾಗಿರುವಂಥ ಸ್ಟೂಲ್ನ ತೆಗೆದಿದ್ದೀನಿ. ಈವನ್ ನಾನು ಲಾಸ್ಟ್ ಟೈಮ್ ಕೂಡ ಇಟ್ಟಿದ್ದೆ, ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಾರ್ಕ್ಸ್ ಯಾವ ಥರ ಆಗಿದೆ ಅಂತ. ಮಿಕ್ಸಿ ಅಂದರೆ ಕೆಳಗಡೆ ಸಿಲಿಕಾನ್ ಥರ ಒಂದು ಲಿಡ್ಸ್ ಬಂದಿರುತ್ತೆ ಅಲ್ವಾ, ಸೊ ಅದು ನೀಟಾಗಿ ಟೈಟಾಗಿ ಹೋಲ್ಡ್ ಆಗಿಬಿಡುತ್ತೆ, ಅದರಿಂದ ಮಾರ್ಕ್ಸ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಒಂದು ಟಿಶ್ಯೂನ ಹಾಕ್ಬಿಟ್ಟು ಅದ್ರ ಮೇಲೆ ಮಿಕ್ಸಿ ಇಡೋಣ ಅನ್ನೋದ್ರಿಂದ ಟಿಶ್ಯೂನ ಕರೆಕ್ಟಾಗಿ ಆ ಸ್ಟೂಲ್ ಶೇಪ್ಗೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಟಿಶ್ಯೂ ಹಾಕಿ ಇಡೋದ್ರಿಂದ ಸ್ಟೂಲ್ ಮೇಲೆ ಮಾರ್ಕ್ಸು ಕಲೆಗಳು ಆಗ್ದಿರ ಇರುತ್ತೆ ಅನ್ನೋದ್ರಿಂದ ಸೊ ಈ ಒಂದು ಐಡಿಯಾನ ಫಾಲೋ ಮಾಡ್ತಾ ಇದ್ದೀನಿ. ಸ್ಪೆಷಲಿ ಈ ಸ್ಟೂಲ್ ಲಿಂಕ್ ಅಂತೂ ಸುಮಾರು ಜನ ಕೇಳ್ತಾ ಇದ್ದೀರಾ. ಇದು ನಿಸ್ತೇಶದಲ್ಲಿ ತೊಗೊಂಡಿರುವಂಥದ್ದು. ಡೈರೆಕ್ಟ್ ಲಿಂಕ್ ನನಗೆ ಟ್ಯಾಗ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಒಂದು ಜಾಡಿನ ಇಟ್ಬಿಟ್ಟು ಅದರ ಮೇಲೆ ನೀರಿನ ಮಡಕೆನ ಇಡ್ತಾ ಇದ್ದೀನಿ. ಆದಷ್ಟು ಜಾಡಿ ಅಗಲವಾಗಿರಬೇಕು, ತೂಕ ಕೂಡ ಜಾಸ್ತಿ ಇರುವಂಥ ಜಾಡಿನ ತೊಗೊಂಡ್ರೆ ಇದು ತುಂಬ ಕರೆಕ್ಟಾಗಿ ಸೂಟ್ ಆಗುತ್ತೆ. ನೋಡೋಕ್ಕೂ ಫಂಕ್ಷನಲ್ ಆಗಿರುತ್ತೆ. ತುಂಬ ಪುಟ್ಟ ಮಕ್ಕಳಿದ್ದಾರೆ ಅನ್ನೋದಾದರೆ ಈ ಐಡಿಯಾನ ನಾನು ಪ್ರಿಫರ್ ಮಾಡಲ್ಲ. ಯಾಕಂದರೆ ಅವ್ರು ಏನಾದ್ರು ನೀರು ಆ ಕಡೆ ಈ ಕಡೆ ಎಳೆದ್ರೆ ಬಿದೋಗೋ ಚಾನ್ಸ್ ಇರುತ್ತೆ. ಬಟ್ ಸ್ವಲ್ಪ ಒಂದು 5-6 ವರ್ಷದ ಮೇಲೆ ಮಕ್ಕಳಿದ್ದಾರೆ ಅನ್ನೋದಾದರೆ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ. ಇದೇನು ಜಾಸ್ತಿ ಅಲಗಾಡೋದು ಇಲ್ಲ. ನೆಕ್ಸ್ಟು ಕೆಲವೊಂದು ಪ್ಲ್ಯಾಂಟ್ಸ್ನ ಪ್ರೊಪಗೇಟ್ ಮಾಡಬೇಕಾಗಿತ್ತು. ನೀವು ಈಗಾಗಲೇ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ನಿಮ್ಗೆ ಗೊತ್ತೇ ಇರುತ್ತೆ. ಕೆಲವೊಂದು ಕಟ್ಟಿಂಗ್ಸ್ನ ನಾನು ವಾಟರಲ್ಲಿ ಹಾಕಿ ಇಟ್ಟಿದ್ದೆ, ಅಂದರೆ ಪೋಥೋಸ್ ಕಟ್ಟಿಂಗ್ಸ್ನ. ಅದರಲ್ಲೆಲ್ಲ ರೂಟ್ಸ್ ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನು ಡೈರೆಕ್ಟಾಗಿ ಮಣ್ಣಲ್ಲಿ ಇಡೋಣ ಅನ್ನೋದ್ರಿಂದ ಫಸ್ಟಿಗೆ ಮಣ್ಣಿಗೆ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ. ಬೇಸಿಗೆ ಆಗಿರೋದ್ರಿಂದ ಮಣ್ಣಲ್ಲಿ ಹಬೆ ಅನ್ನೋದು ಇರುತ್ತೆ ಅಲ್ವಾ, ನೀರು ಹಾಕಿದಾಗ ಸ್ವಲ್ಪ ಕೂಲಿಂಗ್ ಥರ ಆಗುತ್ತೆ ಅನ್ನೋದ್ರಿಂದ ಈ ಪ್ರೋಸೆಸ್ನ ನಾನು ಫಾಲೋ ಮಾಡ್ತೀನಿ. ತುಳಸಿ ಗಿಡನ ಕೂಡ ನಾನು ಇದೇ ಥರ ನೆಟ್ಟಿದ್ದೆ, ತುಂಬ ಚೆನ್ನಾಗಿ ಬುಷಿಯಾಗಿ ಬಂದಿತ್ತು. ಇನ್ನು ನೀವು ಡೈರೆಕ್ಟಾಗಿ ಕಟ್ಟಿಂಗ್ಸ್ನ ಮಣ್ಣಲ್ಲಿ ಇಡೋದಕ್ಕಿಂತ ಫಸ್ಟಿಗೆ ಸ್ವಲ್ಪ ದಿನ ನೀರಲ್ಲಿಟ್ಟು ರೂಟ್ಸ್ ಬಂದ ಮೇಲೆ ಮಣ್ಣಿಗೆ ಶಿಫ್ಟ್ ಮಾಡೋದ್ರಿಂದ ಪ್ರತಿಯೊಂದು ಕಟ್ಟಿಂಗು ಕೂಡ ಮಿಸ್ ಮಾಡದೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೀವು ಡೈರೆಕ್ಟಾಗಿ ಇಟ್ಟರೆ ಕೆಲವೊಂದು ಕಟ್ಟಿಂಗ್ಸ್ ಸತ್ತೋಗೋ ಚಾನ್ಸ್ ಇರುತ್ತೆ. ರೂಟ್ಸ್ ಬಂದ ಮೇಲೆ ಇಟ್ಟರೆ ತುಂಬ ಚೆನ್ನಾಗಿ ನಾಟ್ಕೊಳ್ಳುತ್ತೆ. ನಾನಿಲ್ಲಿ ಇಡ್ತಾ ಇರೋವಂಥದ್ದು 2 ಕೂಡ ಪೋಥೋಸೆ, ಅಂದರೆ ಮನಿ ಪ್ಲಾಂಟ್ಸ್ ಅಂತ ಹೇಳ್ತೀವಲ್ವ, ಒಂದೊಂದು ರೀತಿಯಾಗಿರುವಂತಹ ಕಲರ್ ಶೇಡ್ಸಲ್ಲಿರುತ್ತೆ. ಇನ್ನು ಇದೆರಡು ಕೂಡ ಸೇಮ್ ಒಂದೇ ಥರದ್ದು ಪ್ಲಾಂಟ್ಸೇ, ಅಂದರೆ ಪಾಟ್ಸ್ ಕೂಡ ಸೇಮೇ, ಕಲರ್ ಮಾತ್ರ ಡಿಫ್ರೆನ್ಸ್ ಇದೆ. ಲಾಸ್ಟ್ ಟೈಮ್ ನಾನು ಅದರಲ್ಲಿ ನೆಟ್ಟಿದ್ದೆ, ಈಗ ಇದರಲ್ಲಿ ನೆಟ್ಟಿದ್ದೀನಿ. ಇದು ಯಾವ ಥರ ಬರುತ್ತೆ ಅನ್ನೋದು ಕೂಡ ನೀವು ಕಮಿಂಗ್ ವೀಡಿಯೋಸಲ್ಲಿ ನೋಡ್ತಾ ಹೋಗ್ತೀರಾ. ಇನ್ನು ಇದು ಒಂದು ಹ್ಯಾಂಗಿಂಗ್ ಪಾಟ್ ಇತ್ತು, ಇದು ಕೂಡ ಖಾಲಿ ಇದ್ದಿದ್ದರಿಂದ ಇದರಲ್ಲಿ ಒಂದು ಸ್ವಲ್ಪ ಶೇಡ್ಸ್ ಚೇಂಜ್ ಇರೋವಂಥ ಪೋಥೋಸ್ನ ಹಾಕಿದ್ದೀನಿ. ಸೊ ಇಲ್ಲಿರೋವಂಥದ್ದು ಕೂಡ ನಾನು ಕಟ್ಟಿಂಗ್ಸ್ ಹಾಕಿ ಬೆಳೆಸಿರೋವಂತಹ ಮನಿ ಪ್ಲಾಂಟೇ, ಸೇಮ್ ಅದೇ ಥರನೇ. ಈಗ ಒಂದು ಸ್ವಲ್ಪ ಕಲರ್ ಶೇಡ್ಸಲ್ಲಿ ಬೇರೆ ಪೋಥೋಸ್ನ, ಅಂದರೆ ಬೇರೆ ಮನಿ ಪ್ಲಾಂಟ್ಸ್ ಕಟ್ಟಿಂಗ್ಸ್ನ ಹಾಕಿದ್ದೀನಿ. ಕಟ್ಟಿಂಗ್ಸ್ನೆಲ್ಲ ಪ್ರೊಪಗೇಟ್ ಮಾಡಿದ್ಮೇಲೆ ಈ ಕಂಟೈನರ್ಸ್ ಖಾಲಿಯಾಗಿ ಕಾಣಿಸ್ತಾ ಇದೆ. ಚಿಂತೆ ಏನು ಬೇಡ, ಈಗಾಗಲೇ ನಮ್ಮ ಮನೆಯಲ್ಲಿ ಸುಮಾರಷ್ಟು ಮನಿ ಪ್ಲಾಂಟ್ಸ್ ಇದೆ, ಅಥವಾ ಡೈರೆಕ್ಟಾಗಿ ನೀರಲ್ಲಿ ಬೆಳೆಸುವಂಥ ಸುಮಾರಷ್ಟು ಗಿಡಗಳಿದೆ. ಅದರ ಕಟ್ಟಿಂಗ್ಸ್ನ ತೊಗೊಂಡು ಬಂದು ಇದರಲ್ಲಿ ಹಾಕ್ತೀನಿ. ಇನ್ನು ಈ ಪ್ಲಾಂಟ್ನ ಪ್ರೊಪಗೇಟ್ ಮಾಡಬೇಕು ಅಂತ ಸುಮಾರು ದಿನದಿಂದ ನೋಡ್ತಾ ಇದ್ದೀನಿ. ಇದನ್ನು ನಾನು ಹೊರಗಡೆಯಿಂದ ತರಿಸಿದ್ದೆ, ಗ್ರೋತ್ ಏನೋ ಚೆನ್ನಾಗಿ ಬಂದಿದೆ. ಬಟ್ ಕಟ್ಟಿಂಗ್ಸ್ 1-2 ಸತಿ ಏನೋ ಕಟ್ ಮಾಡಿದ್ದೆ, ಸರಿಯಾಗಿ ಬಂದಿರಲಿಲ್ಲ. ಈ ಸತಿ ಯಾವ ಥರ ಬರುತ್ತೆ ಅಂತ ನೋಡೋಣ.
ಕಟ್ಟಿಂಗ್ಸ್ನ ನೀವು ನೀರಲ್ಲಿ ಇಟ್ಟಾಗ ರೂಟ್ಸ್ ಚೆನ್ನಾಗಿ ಬರಬೇಕು ಅಂದರೆ ಆದಷ್ಟು ಈ ಥರ ನೋಡ್ಸ್ ಇರೋ ಥರ ನೋಡ್ಕೊಳ್ಬೇಕು. ಅಂದರೆ ಪ್ರತಿ ನೋಡ್ ಹತ್ರ ಕೂಡ ಒಂದು ರೀತಿ ರೂಟ್ಸ್ ಬರೋ ಥರ ಇರುತ್ತೆ ಅಲ್ವಾ, ಸೊ ಆ ಥರ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಆ ನೋಟ್ಸ್ ನೀರಲ್ಲಿ ಮುಳುಗೋ ಥರ ಇಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಈ ಬಾಟಲಲ್ಲಿ ಇಟ್ಟಿರುವಂಥ ಎಲ್ಲ ಪ್ಲಾಂಟ್ಸು ಕೂಡ ಗ್ರೋತ್ ತುಂಬ ಚೆನ್ನಾಗಿ ಬರ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಆ ಯೆಲ್ಲೋಯಿಶ್ ಮನಿ ಪ್ಲಾಂಟ್ನ ಅದರಲ್ಲಿ ಇಟ್ಟಿದ್ದೀನಿ. ಇದೇ ಥರನೇ ಇನ್ನು 3 ಕಂಟೈನರ್ಸ್ನ ಕೂಡ ನೀಟಾಗಿ ಪ್ರೊಪಗೇಟ್ ಮಾಡ್ಕೊಳ್ತೀನಿ. ಅಂದರೆ ಕಟ್ಟಿಂಗ್ಸ್ನ ನೀರಲ್ಲಿ ಇಡ್ತೀನಿ. ಕೌಂಟರ್ ಮೇಲೆ ನ್ಯೂಸ್ ಪೇಪರ್ ಹಾಕಿ ಇದ್ರ ಮೇಲೆ ಗಾರ್ಡನಿಂಗ್ ವರ್ಕ್ ಮಾಡಿರೋದ್ರಿಂದ ಅದ್ರ ಮೇಲೆ ಏನಾದರೂ ಗಲೀಜಿದ್ದು ಕೂಡ ಡೈರೆಕ್ಟಾಗಿ ಫೋಲ್ಡ್ ಮಾಡಿ ಡಸ್ಟ್ಬಿನ್ಗೆ ಹಾಕ್ಬೋದು. ಈಗ ಈವ್ನಿಂಗ್ 4 to 4:30 ಏನೋ ಆಗ್ತಾ ಬಂದಿದೆ. ಸೊ ನಾನು ಬೆಳಗ್ಗೆ ಒಣಗಿ ಹಾಕಿರೋಂಥ ರೇಷ್ಮೆ ಸೀರೆನ ತೆಗಿತಾ ಇದ್ದೀನಿ. ನಾನು ಆಗಲೇ ಹೇಳೋಂಥದ್ದು ಮರೆತೆ, ರೇಷ್ಮೆ ಸೀರೆನ ಆದಷ್ಟು ನೆರಳಲ್ಲೇ ಒಣಗಾಕಬೇಕು. ಬಿಸಿಲಲ್ಲಿ ಒಣಗಾಕಿದ್ರೆ ತುಂಬ ಒಂದು ರೀತಿ ಸ್ಟ್ರಿಪ್ಸ್ ಥರ ಆಗಿಬಿಡುತ್ತೆ, ಇಲ್ಲಾಂದರೆ ಅದ್ರ ಮೇಲೆ ಒಂದು ರೀತಿ ಶೇಡ್ಸ್ ಎಲ್ಲನೂ ಚೇಂಜ್ ಆಗಿಬಿಡುತ್ತೆ. ಇನ್ನು ಒಣಗಾಕಿದ್ದಂಥ ಗೋಧಿನ ಕೂಡ ತೊಗೊಂಡು ಬಂದಿದ್ದೀನಿ. ಸ್ಪೆಷಲಿ ಬ್ಲೌಸಸ್ಗೆ ಎಷ್ಟೇ ಸ್ವೆಟ್ ಪ್ಯಾಡ್ಸ್ನ ಯೂಸ್ ಮಾಡಿದ್ರು ಕೂಡ ಸ್ವೆಟ್ ಸ್ಮೆಲ್ ಅನ್ನೋದು ಇಟ್ಕೊಂಡಿರುತ್ತೆ. ನಾನು ಆಗಲೇ ತೋರಿಸ್ದಂಗೆ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಕೂಡ ಕಲೆಗಳಾಗ್ದಿರ ಇರುತ್ತೆ. ಸ್ವೆಟ್ ಮಾರ್ಕ್ಸ್ ಅಂದರೆ ಸ್ವೆಟ್ ಸ್ಮೆಲ್ ಕೂಡ ಬರ್ತಿರ ಇರುತ್ತೆ. 4:45 ಏನೋ ಆಗಿತ್ತು. ಈಗ ಮನೆಯಲ್ಲಿ ದೀಪನ ಹಚ್ಬಿಟ್ಟು ಆಮೇಲೆ ವಾಕಿಂಗ್ ಟೈಮ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಈವ್ನಿಂಗ್ ಪೂಜೆ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಮಾರ್ನಿಂಗ್ ಟೈಮ್ ಪೂಜೆ ಎಲ್ಲ ಮಾಡಿರ್ತೀವಿ. ಸೊ ಈವ್ನಿಂಗ್ ಸ್ವಲ್ಪ ಈಸಿ ಆಗುತ್ತೆ, ಯಾಕಂದರೆ ದೀಪಗಳೆಲ್ಲ ಚೇಂಜ್ ಮಾಡೋ ಅವಶ್ಯಕತೆ ಏನಿರಲ್ಲ. ಬೆಳಗ್ಗೆ ಇಟ್ಟಿರುವಂಥ ಹೂಗಳೇ ಇರುತ್ತೆ. ಸೊ ಸಿಂಪಲ್ಲಾಗಿ ದೀಪನ ಹಚ್ಕೊಂಡು ಪೂಜೆನ ಮಾಡ್ತೀನಿ. ಕೆಲವೊಂದು ಸತಿ ಬೆಳಗ್ಗೆ ಹಚ್ಚಿರುವಂಥ ದೀಪ ಈವ್ನಿಂಗ್ ಆದರೂ ಕೂಡ ಉರಿತಾನೆ ಇರುತ್ತೆ. ಈವ್ನಿಂಗ್ ಕಂಪಲ್ಸರಿ ತುಳಸಿ ಹತ್ರ ದೀಪನ ಇಟ್ಟು ಪೂಜೆ ಅನ್ನೋದು ಮಾಡ್ಕೊಳ್ತೀವಿ. ಸೊ ಇದೊಂದು ರೀತಿ ರೊಟೀನ್ ಆಗಿಬಿಟ್ಟಿದೆ. ಎವ್ರಿ ಡೇ ಇದನ್ನ ಕಂಪಲ್ಸರಿ ಫಾಲೋ ಮಾಡೇ ಮಾಡ್ತೀನಿ. ಈಗ ವಾಕಿಂಗ್ ಹೋಗೋಣ ಅನ್ನೋದ್ರಿಂದ ಹೊರಗಡೆ ಬರ್ತಾ ಇದ್ದೀವಿ. ಮಕ್ಕಳಿಗೆ ವಾಕಿಂಗ್ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಸಿಟಿಯಲ್ಲಿರುವಂಥ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಕೆಲವೊಂದು ಸ್ಕೂಲ್ಸಲ್ಲಿ ಆ್ಯಕ್ಟಿವಿಟೀಸ್ ಇನ್ಕ್ಲೂಡ್ ಕೂಡ ಆಗಿರಲ್ಲ. ಇನ್ನು ಈಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಎವ್ರಿ ಡೇ ಒಂದು 2 to 3 hours ಆದರೂ ಕೂಡ ಅವ್ರಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ಬೇಕೇ ಬೇಕಾಗುತ್ತೆ. ಫಸ್ಟಿಗೆ ನಾನು ವಾಕಿಂಗ್ ಶೂಸ್ನ ಹಾಕ್ಕೊಳ್ತಾ ಇದ್ದೀನಿ. ನಾಯಿ ಏನೋ ಬಂದಿದೆ ಅಂತ ಹೇಳ್ತಿದ್ರು ಮಕ್ಕಳು. ಸೊ ಅದಕ್ಕೋಸ್ಕರ ಅದನ್ನು ಅಬ್ಸರ್ವ್ ಮಾಡ್ತಾನೆ ಶೂಸ್ನ ವೇರ್ ಮಾಡ್ತಾ ಇದ್ದೀನಿ. ವಾಕಿಂಗಿಂದ ಬಂದ ಮೇಲೆ ಮೀಟ್ ಮಾಡ್ತೀನಿ. ಫೈನಲಿ ವಾಕಿಂಗ್ ಎಲ್ಲ ಮುಗೀತು. ಅರೌಂಡ್ 1 to 1.5 hour ಏನೋ. ಸೊ ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಅದನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ದೀಪ ನೋಡ್ತಾ ಇರ್ಬೋದು, ತುಂಬ ಜಾಸ್ತಿ ಗಾಳಿ ಇತ್ತು, ಆದರೂ ಕೂಡ ತುಂಬ ಚೆನ್ನಾಗಿ ಬೆಳಗ್ತಾ ಇತ್ತು. ನಾನು ನಿನ್ನೆ ಎಲ್ಲ ಕೆಲವೊಂದು ಗ್ರಾಸರೀಸ್ ಎಲ್ಲ ಶಾಪ್ ಮಾಡಿದ್ವಿ. ಅದರಲ್ಲಿ ಕೆಲವೊಂದು ಎತ್ತಿಟ್ಟಿರಲಿಲ್ಲ. ಈಗ ಅದನ್ನೆಲ್ಲ ಎತ್ತಿಡೋಣ ಅನ್ನೋದ್ರಿಂದ ಕೌಂಟರ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇದು ಮಾಪ್ಗೆ ಯೂಸ್ ಮಾಡುವಂತಹ ರೀಫಿಲ್. ಅಟ್ ಪ್ರೆಸೆಂಟ್ ಕಿಚನಲ್ಲಿ ಕಂಟೈನರ್ಗೆ ಯಾವ್ಯಾವೆಲ್ಲ ರೀಸ್ಟಾಕ್ ಮಾಡಬೇಕೋ ಅದನ್ನೆಲ್ಲ ಕೂಡ ಕೌಂಟರ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಉಳಿದಿರೋವಂಥದ್ದೆಲ್ಲ ಈ ಬ್ಯಾಗಲ್ಲೇ ಇಟ್ಕೊಳ್ತಾ ಇದ್ದೀನಿ. ಇದು ಬಂದು ಸ್ಕ್ರಬ್ಬರು. ಈ ಕಿಚನ್ ಸಿಂಕ್ ಇರ್ಬೋದು ಅಥವಾ ವಾಶ್ರೂಮ್ ವಾಲ್ಸ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಕನ್ವೀನಿಯಂಟ್ ಆಗಿರುತ್ತೆ ಅನ್ನೋದ್ರಿಂದ ತರಿಸ್ಕೊಂಡಿದ್ದೆ. ಒನ್ಸ್ ಅವುಗಳನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಮೇಲೆ ಇರೋವಂಥದ್ದು ಅಥವಾ ಟಾಯ್ಲೆಟಲ್ಲಿ ಅದನ್ನೆಲ್ಲ ಸಪ್ರೇಟ್ ಮಾಡಿದ್ದೀನಿ. ಈಗ ಕಿಚನಲ್ಲಿ ರೀಸ್ಟಾಕ್ ಮಾಡಬೇಕಾಗಿರೋದೆಲ್ಲ ಒಂದು ಕಡೆಯಿಂದ ಜೋಡಿಸ್ಕೊಳ್ತೀನಿ. ಇದು ಒಂದು ರಾಕ್ ಸಾಲ್ಟ್ ಹಾಕುವಂಥದ್ದು. ಸೊ ರಾಕ್ ಸಾಲ್ಟ್ನ ಕೂಡ ತುಂಬಿಸ್ಕೊಳ್ತಾ ಇದ್ದೀನಿ. ಕೆಲವೊಂದು ಆಗೋಗಿದ್ದ ಕೂಡಲೇ ಇಮಿಡಿಯೇಟ್ ಆಗಿ ನೋಟ್ ಡೌನ್ ಮಾಡಿಕೊಂಡು ತರಿಸ್ಕೊಳ್ತೀನಿ. ಕೆಲವೊಂದು ಮಂತ್ಲಿ ಗ್ರಾಸರೀಸ್ ತರಿಸ್ಕೊಳ್ಳುವಾಗ ತರಿಸ್ಕೊಳ್ತೀನಿ. ನಾನು ಬಾದಾಮಿ ಗೋಡಂಬಿ ಎಲ್ಲ ಕೂಡ ರೀಸ್ಟಾಕ್ ಮಾಡ್ಕೊಳ್ತಿದ್ದೀನಿ. ರೀಸ್ಟಾಕ್ ಅಂದರೆ ನೆನಪಾಯಿತು, ಪ್ಯಾಂಟ್ರಿನ ನಾನು ಯಾವ ಥರ ಆರ್ಗನೈಸ್ ಮಾಡ್ಕೊಳ್ತೀನಿ ಅನ್ನೋ ಡೀಟೇಲ್ ವಿಡಿಯೋನ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಇಲ್ಲಿ ಎಲ್ಲದನ್ನು ತೋರಿಸ್ತಾ ಇಲ್ಲ. ಕೆಲವೊಂದು ಪಲಾವ್ಗೆಲ್ಲ ಯೂಸ್ ಮಾಡುವಂಥ ಅಂದರೆ ಗರಂ ಮಸಾಲ ಸ್ಪೈಸಸ್ ಇರುತ್ತೆ ಅಲ್ವಾ, ಅದನ್ನೆಲ್ಲ ಕೂಡ ರೀಸ್ಟಾಕ್ ಮಾಡಿಕೊಂಡೆ. ಡೇಟ್ಸ್ನ ಸ್ಮಾಲ್ ಕಂಟೈನರಲ್ಲಿ ಹಾಕೋಣ ಅಂತ ನೋಡಿದೆ, ಬಟ್ ಅದು ಸೈಜ್ ಸಾಕಾಗಲಿಲ್ಲ ಅಂತ ಈ ಒಂದು ಬಿಗ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಮಕ್ಕಳು ಹೋಮ್ವರ್ಕ್ ಎಲ್ಲ ಮುಗಿಸಿ ಆಟ ಆಡ್ತಾ ಇದ್ದಾರೆ, ಇನ್ನೊಂದು ಕಡೆ ನಾನು ನೆಕ್ಸ್ಟ್ ಡೇಗೆ ಬೇಕಾಗಿರುವಂಥ ಮೀಲ್ ಪ್ರಿಪ್ನ ಮಾಡ್ಕೊಳ್ತಾ ಇದ್ದೀನಿ.
ಬೇಸಿಗೆಯಲ್ಲಿ ತಂಪಿಗೆ ಯೂಸ್ ಮಾಡುವಂಥದ್ದು ಹೆಸರುಬೇಳೆ ಅಥವಾ ಹೆಸರು ಕಾಳನ್ನ ನೀಟಾಗಿ ತೊಳೆದ್ಬಿಟ್ಟು ಅವುಗಳು ಮುಳುಗೋ ಥರ ನೀರನ್ನ ಹಾಕಿಬಿಟ್ಟು ಸೈಡ್ಗೆ ಇಟ್ಕೊಂಡಿದ್ದೀನಿ. ಇನ್ನು ಇದು ಬಂದು ಕೊರಿಯನ್ ಸ್ಕಿನ್ ಕೇರ್ಗೆ ಓವರ್ ನೈಟ್ ನೆನೆಸಿರುವಂಥ ರೈಸ್ನ ತೊಗೊಂಡ್ರೆ ಬೆಟರ್. ಚೆನ್ನಾಗಿ ನೆನೆಸಿಟ್ಟಿರುವಂಥ 3 ಟೇಬಲ್ ಸ್ಪೂನ್ ಅಕ್ಕಿನ ನೀರು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ನೋಡ್ತಿರ್ಬೋದು ಲಿಕ್ವಿಡ್ ಥರನೇ ಇರಬೇಕು, ಅಂದರೆ ನೀರು ಹಾಕಿ ರುಬ್ಕೊಂಬನ್ನಿ. ಇದನ್ನು ಒಂದು ಬಾಣಲಿಗೆ ಅಥವಾ ಒಂದು ಕಂಟೈನರ್ಗೆ ಹಾಕಿ ಚೆನ್ನಾಗಿ ಗಟ್ಟಿಯಾಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ವಿತಿನ್ 5-10 ಮಿನಿಟ್ಸಲ್ಲೇ ಇದು ರೆಡಿ ಆಗಿಬಿಡುತ್ತೆ. ಒನ್ಸ್ ಈ ಕನ್ಸಿಸ್ಟೆನ್ಸಿ ಅಥವಾ ಇನ್ನೂ ಸ್ವಲ್ಪ ಲಿಕ್ವಿಡ್ ಥರ ಇದ್ರೂ ಪರವಾಗಿಲ್ಲ, ಸ್ಟವ್ನ ಆಫ್ ಮಾಡಿಬಿಡಿ. ಇದು ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕಾಗತ್ತೆ. ಬೈ ದ ವೇ ನೆಕ್ಸ್ಟ್ ಡೇ ಕೂದಲಿಗೆ ಹೆಣ್ಣ ಅಪ್ಲೈ ಮಾಡೋಣ ಅನ್ನೋದ್ರಿಂದ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ಇದು ಪೂರ್ತಿ ತಣ್ಣಗಾಗಿದೆ. ಇದಕ್ಕೆ ಅಲೋವೆರಾ ಅಂದರೆ ಗ್ರೀನ್ ಪಾರ್ಟ್ ತೆಗೆದುಬಿಡಿ, ಒಳಗಡೆ ಇರುವಂಥ ಪಲ್ಪ್ ಮಾತ್ರ ಹಾಕ್ಕೊಳ್ಳಿ. ಒಂದು 4 ವಿಟಮಿನ್ ಇ ಕ್ಯಾಪ್ಸೂಲ್ಸು ಮತ್ತು ಕೆಲವೊಂದು ಆಲ್ಮಂಡ್ ಡ್ರಾಪ್ಸ್ನ ಹಾಕ್ಕೊಳ್ತೀನಿ. ಸೊ ಈ ಪ್ರೋಸೆಸ್ನ ಡೀಟೇಲ್ ಆಗಿ ನೆಕ್ಸ್ಟ್ ಕಮಿಂಗ್ ಸ್ಕಿನ್ ಕೇರ್ ಅಥವಾ ಹೇರ್ ಕೇರ್ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡೋಣ ಅನ್ನೋದ್ರಿಂದ ಇಲ್ಲಿ ಶಾರ್ಟ್ ಫಾರ್ಮಲ್ಲಿ ತೋರಿಸ್ತಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನೀಟಾಗಿ ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಕ್ರೀಮ್ ಅಂತೂ ತುಂಬ ಸಖತ್ತಾಗಿ ಬಂದಿತ್ತು. ಕೊರಿಯನ್ ಸ್ಕಿನ್ ಕೇರಲ್ಲಿ ಯೂಸ್ ಮಾಡುವಂಥ ಕ್ರೀಮ್ಸ್ ಟೆಕ್ಸ್ಚರ್ ನೋಡಿದರೆ ನಿಮ್ಗೆ ಗೊತ್ತೇ ಆಗಿರುತ್ತೆ, ಇದು ತುಂಬ ಪರ್ಫೆಕ್ಟಾಗಿ ಬಂದಿದೆ. ಕ್ರೀಮ್ ಇನ್ ದ ಸೆನ್ಸ್ ಇದನ್ನು ಅಪ್ಲೈ ಮಾಡಿ ಬಿಡೋದಲ್ಲ, ಇದನ್ನು ಅಪ್ಲೈ ಮಾಡಿ ಒಂದು 5 ನಿಮಿಷ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಬೇಕಾಗತ್ತೆ. ಇದರಿಂದ ಆ್ಯಕ್ನೆ ಇರ್ಬೋದು, ಮುಖದ ಮೇಲಿರುವಂಥ ಕಲೆಗಳೆಲ್ಲ ಕೂಡ ರಿಮೂವ್ ಆಗಿಬಿಡುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಯಾವ ಪಾರ್ಟ್ ನಿಮ್ಗೆ ಇಷ್ಟ ಆದ್ರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.